brought to you by Vigard. ಒಕ್ಕಲಿಗ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ, ಯಾವ್ಯಾವ ರೀತಿ ಮಾತುಗಳು ಬರ್ತಾ ಇವೆ ನೋಡ್ತಾ ಇದೀವಿ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆಗೆ, ಡಿ ಕೆ ಶಿವಕುಮಾರ್ ಒಂದು ಕಡೆಗೆ, ಇನ್ನೊಂದು ಕಡೆಗಂತೂ ಬಿಡಿ ಡಿ ಕೆ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಒಕ್ಕಲಿಗರ ಸಮಾವೇಶದಲ್ಲಿ, ಅಂದರೆ ಒಕ್ಕಲಿಗರ ಸಭೆಯಲ್ಲೇ ನೇರವಾಗಿ ಹೇಳ್ತಾರೆ, ನೀವು ಅಂದ್ಕೊಂಡಿರುವಂಥ ಕನಸೆಲ್ಲವೂ ಕೂಡ ನನಸಾಗುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಮತ್ತೆ ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕ ನಾನೇ ಅಂತ ತೋರಿಸಿಕೊಳ್ಳುವಂಥ ಪ್ರಯತ್ನವನ್ನು ಡಿ.ಸಿ.ಎಂ. ಡಿ.ಕೆ ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಬಿಜೆಪಿಯಿಂದ ಒಕ್ಕಲಿಗರಿಗೆ ಮೋಸ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಕೂಡ. ಯಾವ ರೀತಿ ಮೋಸ ಆಗಿದೆ, ಏನು ಮೋಸ ಆಗಿದೆ ಅಂದರೆ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಬೇಕು, ಈ ಮುಖಾಂತರ CM ಸ್ಥಾನಕ್ಕೆ ಗಾಳ ಹಾಕಬೇಕು. ಒಕ್ಕಲಿಗರು ಮತ ಹಾಕಿದ್ರೆ CM ಆಗಲಿಕ್ಕೆ ಅನುಕೂಲವಾಗುತ್ತೆ, ಇಂಥ ಸಂದರ್ಭದಲ್ಲಿ ನನ್ನ ಕೈ ಬಿಡಬೇಡಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಒಟ್ಟಾರೆ ಏನು ಅಂದರೆ ಈ ಬಾರಿ ಈ JDSನವ್ರನ್ನ ಜನ ಧಿಕ್ಕರಿಸಬೇಕು, ಇವರನ್ನೇ ಜನ ಕೈ ಹಿಡಿಬೇಕು. ಈ ಮುಖಾಂತರ ಒಕ್ಕಲಿಗರ ಏಕಮೇವಾದ್ವಿತೀಯ ನಾಯಕ ನಾನೇ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಬೇಕು. ರವಾನೆ ಆಗಬೇಕು ಅಂದರೆ ಏನು ಮಾಡಬೇಕು? ಒತ್ತಿ ಒತ್ತಿ ಹೇಳ್ತಾ ಇರಬೇಕು ಪದೇ ಪದೇ. ಇದು ಒಳ್ಳೆಯ ಅವಕಾಶ, ಇದೊಂದು ಅದ್ಭುತವಾದ ಅವಕಾಶ. ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ನೋಡಿ ಹತ್ತತ್ರ ಬಂದಿದೆ, ಒದ್ಕೋಬೇಡಿ, ಹತ್ತತ್ರ ಬಂದಿದೆ ಅಂದರೆ ನಾನು ಮುಖ್ಯಮಂತ್ರಿ ಆಗುವಂತಹ ದಿನಗಳು ದೂರ ಇಲ್ಲ ಅನ್ನುವಂಥ ಸಂದೇಶ. ಇನ್ನು ಡಿ ಕೆ ಅಸ್ತ್ರಕ್ಕೆ HDKನ ಫೀಲ್ಡ್ಗೆ ಇಳಿಸಿದೆ ಬಿಜೆಪಿ. ಯಾಕಂದರೆ ಬಿಜೆಪಿಗೂ ತುಂಬ ಚೆನ್ನಾಗಿ ಗೊತ್ತು, ಡಿ ಕೆ ಶಿವಕುಮಾರ್ ಅವ್ರನ್ನ ಸರಿಯಾಗಿ ಏನಾದರೂ ಕೌಂಟರ್ ಕೊಡ್ತಾರೆ ಅನ್ನೋದಾದರೆ ಅದು ಎಚ್ ಡಿ ಕುಮಾರಸ್ವಾಮಿ ಮಾತ್ರ. ಒಂದೆರಡು ದಿನಗಳಲ್ಲಿ ಒಕ್ಕಲಿಗ ಸಭೆಯನ್ನು ಮಾಡಬೇಕು ಅಂತ JDS ಚಿಂತನೆ ಮಾಡ್ತಾ ಇದೆ. ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಬಳಸ್ಕೊಂಡ್ರೆ ಪಕ್ಷಕ್ಕೆ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲ, ಒಂದೊಂದು ಕಡೆಗೆ ಸಭೆಗಳನ್ನು ಮಾಡ್ತಾ ಹೋದರೆ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಯದುವೀರ್ ಗೆಲುವು ಸುಲಭ ಆಗುತ್ತೆ ಮೈಸೂರಿನಲ್ಲಿ. ಈ ರೀತಿಯ ಲೆಕ್ಕಾಚಾರಗಳು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಗಮನಿಸ್ತಾ ಇದೀವಿ ಏನು ಅಂತಂದ್ರೆ, ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಹೇಳ್ತಾ ಇದ್ರು, ನೋಡಿ ಇವರು ಒಕ್ಕಲಿಗರಿಗೆ ಕೊಡಬೇಕಾದಂಥ ಸೀಟ್ ಇದು, ಆ ಟಿಕೆಟನ್ನು ತಪ್ಪಿಸಿ ಇವರು ಮಹಾರಾಜರಿಗೆ ಕೊಟ್ಬಿಟ್ರು, ಯದುವೀರವರಿಗೆ ಕೊಟ್ಟರು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಲಕ್ಷ್ಮಣ್ ಅವ್ರನ್ನ ತೋರಿಸಿ ಹೇಳಿದ್ರು, ಇವರು ನೋಡಿ 100% ಇವರು ಒಕ್ಕಲಿಗರು ಅನ್ನುವಂಥ ಮಾತನ್ನು ಹೇಳಿದರು. ನಂಬರ್ 1. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಕಳೆದ ಬಾರಿ ಅವರು ಹೇಳಿದಂಥ ಮಾತು, ಹತ್ತತ್ರ ಬಂದಿದ್ದೀವಿ, ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಡಬಾರ್ದು ಅನ್ನುವಂಥ ಮಾತು ಮೊನ್ನೆ ಹೇಳಿದ್ರು. ಕೇಂದ್ರದವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಸಹಿ ಬೀಳೋದು ಒಂದೇ ಬಾಕಿ ಅನ್ನುವಂಥ ಧಾಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು. ಸೊ ಅಂದರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಒಕ್ಕಲಿಗ ಕಾರ್ಡನ್ನು ಹೆಚ್ಚು ಹೆಚ್ಚು ಪ್ಲೇ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಹಾಗಾದರೆ ಪ್ರಸನ್ನ? ರಂಗನಾಥ್, ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇರುವಂತದ್ದು ಒಕ್ಕಲಿಗ ಜಾತಿಯ ವಿಚಾರ. ಕಾಂಗ್ರೆಸ್ನ ನಾಯಕರು ಕೂಡ ಒಕ್ಕಲಿಗ ಜಾತಿಯ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಮೈತ್ರಿ ನಾಯಕರು ಕೂಡ ಒಕ್ಕಲಿಗ ಕಾರ್ಡ್ ಅನ್ನೇ ಪ್ಲೇ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅಂದ್ರೆ HD ದೇವೇಗೌಡ ಅನ್ನುವಂತ ಮಾತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಕಿರೀಟವನ್ನ ತಮ್ಮ ತಲೆ ಮೇಲೆ ತೆಗೆದುಕೊಳ್ಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೋ ಅಥವಾ ಒಕ್ಕಲಿಗ ನಾಯಕತ್ವವನ್ನ ಸಂಪೂರ್ಣವಾಗಿ ತಾವೇ ಜವಾಬ್ದಾರಿಯನ್ನು ಹೊರಬೇಕು ಅನ್ನುವಂತಹ ದೃಷ್ಟಿಯಿಂದಲೋ DCM DK ಶಿವಕುಮಾರ್ ಅವರು ಈ ಒಂದು ಪ್ರಮುಖವಾದಂತ ಅಸ್ತ್ರವನ್ನ ತಂತ್ರಗಾರಿಕೆಯನ್ನ ಮಾಡದಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ನಾವು 6 ಮಂದಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀವಿ, ಒಕ್ಕಲಿಗರನ್ನ ಗೆಲ್ಲಿಸಿಕೊಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕೆ ಬಹುದೊಡ್ಡ ಹಬ್ಬ ಇದೆ ಅನ್ನುವಂತಹ ರೀತಿಯ ಪರೋಕ್ಷವಾಗಿ ಅಧಿಕಾರಕ್ಕೆ ಹತ್ತಿರವಾಗುವಂತ ಎಲ್ಲ ಲಕ್ಷಣಗಳಿದಾವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಒಕ್ಕಲಿಗ ನಾಯಕತ್ವದ ಒಂದಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ, ಆ ರೀತಿಯ ಗಾಳಿ ಬೀಸ್ತಾ ಇದೆ ಅನ್ನುವಂತಹ ದೃಷ್ಟಿಯಿಂದ ತಂತ್ರಗಾರಿಕೆಯನ್ನ DK ಶಿವಕುಮಾರ್ ಅವರು ಮಾಡಿದಂತೆ ಕಾಣ್ತಾ ಇದೆ. ಆದ್ರೆ ಇಷ್ಟಕ್ಕೆ ಉಳಿದಂತಹ ವಿರೋಧ ಪಕ್ಷದ ನಾಯಕರು ಕೂಡ ಸುಮ್ಮನಾಗಿಲ್ಲ. HD ಕುಮಾರಸ್ವಾಮಿ ಅವರ ಮೂಲಕ ಆ ಒಂದು ಕೌಂಟರ್ ಅಟ್ಯಾಕ್ ಅನ್ನ ಮಾಡುವಂತಹ ಮತ್ತು ಒಕ್ಕಲಿಗ ನಾಯಕತ್ವ ಯಾವುದೇ ರೀತಿಯಲ್ಲಿ ಚದುರಿ ಹೋಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮತ್ತು JDS ಮಾಡ್ತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ DCM DK ಶಿವಕುಮಾರ್ ಅವರ ಪ್ರತಿ ಮಾತಿಗೂ ಕೂಡ HD ಕುಮಾರಸ್ವಾಮಿ ಅವರು ನೇರವಾಗಿ ಟಾಂಗ್ ಕೊಡ್ತಾ ಇದ್ದಾರೆ. ಎದುರಾಳಿ ನಾನೇ ಅನ್ನುವಂತಹ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಕ್ಕಲಿಗರ ಸಭೆಯನ್ನ DK ಶಿವಕುಮಾರ್ ಮಾಡಿದ ಮಾದರಿಯಲ್ಲಿಯೇ HD ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗರ ಸಭೆಯನ್ನ ಮಾಡುವಂತಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by Vigard.